ನಮಸ್ಕಾರ ಸ್ನೇಹಿತರೆ ನಾವು ಕಂಪ್ಯೂಟರ್ ಅವೇರ್ನೆಸ್ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಸೊ ಇವತ್ತು ಇಂಪಾರ್ಟೆಂಟ್ ವಿಡಿಯೋ ತಗೊಂಡಿದ್ದೀನಿ. ಎಂ ಎಸ್ ಆಫೀಸ್ ಅಂದ್ರೆ ಏನು, MS Excel ಆಗಿರ್ಬೋದು, PPT ಆಗಿರ್ಬೋದು, MS Word ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲಾ ವಿಡಿಯೋಗಳು ಪೇಪರ್ 2 ಸಂಬಂಧಪಟ್ಟಂತೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಸಿಗುತ್ತೆ. ಪೇಪರ್ 1 ಸಪರೇಟ್ ಪ್ಲೇ ಲಿಸ್ಟ್ ಇದೆ. GK ನೋಡಿಲ್ಲ ನೋಡಿ ಸ್ನೇಹಿತರೆ. ಹೊಸ ಪ್ಲೇ ಲಿಸ್ಟ್ ಗಳು ಲಿಂಕು ಈ ಒಂದು ಹೊಸ ಸರಣಿಗಳು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ. ನಮ್ಮ ಓಲ್ಡ್ ಪ್ಲೇ ಲಿಸ್ಟ್ ಇದೆ ಕಡೆ ಆ ಲಿಂಕ್ ಕೊಟ್ಟಿರ್ತೀನಿ. 100+ ವಿಡಿಯೋಸ್ ಇದೆ, ಅಲ್ಲೂ ಕೂಡ ತಾವು ಹೋಗಿ ನೋಡಬಹುದು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಾಡಿರೋದು ನಾವೇನ್ ಮಾಡಿದೀವಿ ಅದರಲ್ಲೇ ಬರುತ್ತೆ. 101% ಹೇಳ್ತೀನಿ. ಆದ್ರೆ ಅದರಲ್ಲಿ ನಿಮಗೆ ಕೇಳೋ ರೀತಿ ಚೇಂಜ್ ಅಷ್ಟೇ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ನೀವು ಹೆಂಗೆ ಕೇಳಿದ್ರೆ ಆನ್ಸರ್ ಮಾಡ್ತೀರಾ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಏನಿದೆ ಅಂತ. ನೋಡಿ, ಬಹು ಲೆಕ್ಕಾಚಾರ ಮಲ್ಟಿಪಲ್ ಕ್ಯಾಲ್ಕುಲೇಷನ್ಸ್ ಗಳನ್ನು ಒಂದೇ ಸೂತ್ರದಲ್ಲಿ ಡ್ಯಾಶ್ ಬಳಸಿ ಮಾಡಬಹುದು. ಮಲ್ಟಿಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ಏನರ್ಥ? ಈಗ ನೀವು ಎಕ್ಸೆಲ್ ಅಲ್ಲಿ ಮಾಡ್ತೀರಾ ಏನ್ ಸರ್? ಸಮ್ ಮಾಡ್ತೀರಾ ಅಲ್ವಾ ಸರ್? ಓಕೆ. ಅಥವಾ ನೀವು ಕೌಂಟ್ ಮಾಡ್ತೀರಾ ಅಲ್ವಾ? ಇಫ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಅಂದ್ರೆ ಮ್ಯಾಕ್ಸ್ ಯಾವುದು, ಮಿನಿಮಮ್ ಯಾವುದು, ಇವೆಲ್ಲ ಯೂಸ್ ಮಾಡ್ತೀವಲ್ಲ ಫಂಕ್ಷನ್ಸ್ಗಳು ಅಲ್ವಾ ಸರ್? ಮಾಡ್ತಿರ್ತಾನೆ. ಎಸ್. ಈಗ ಒಂದೇ ಸೂತ್ರದಲ್ಲಿ ಮಾಡ್ಬೇಕು ಅಂದ್ರೆ ಒಂದೇ ಇದರಲ್ಲಿ ನೀವು ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಬ್ಯಾಂಕಿಂಗ್ ಅಥವಾ SSC ಅಥವಾ KPS ಗಳು ಕೊಟ್ಟಿರ್ತಾರೆ ನೋಡಿ. ಈಗ ಬಾಡ್ ಮಾಸ್ ರೂಲ್ 28 + 35 × 42 ಡಿವೈಡೆಡ್ ಬೈ 4 ಈ ತರ ಎಲ್ಲ ಕೊಟ್ಟಿರ್ತಾನೆ ನೋಡಿ. ಒಂದ್ಸಲ ಬ್ರಾಕೆಟ್ ಹಾಕಿರ್ತಾನೆ. ಒಂದರಲ್ಲೇ ಎಲ್ಲ ಮಾಡ್ಬೇಕು. ಇಂಥದಕ್ಕೆ ಅಂತೀವಿ, ಇದನ್ನ ನಾವು ಅರೇ ಫಾರ್ಮುಲಾ ಅಂತ ಕರಿತೀವಿ. ಅರೇ ಸೂತ್ರಗಳು ಅಥವಾ ಅರೇ ಫಾರ್ಮುಲಾಸ್ ಅಂತ ಕರಿತೀವಿ. ನಾನು ತೋರಿಸ್ತೀನಿ ನಿಮ್ಗೆ. ಇದನ್ನ ಬೇರೆ ಬೇರೆ ರೀತಿ ನಾವು ಶಾರ್ಟ್ ಕಟ್ ಯೂಸ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗಲಿಂದು ಸೆಲ್ಲರ್ ಪ್ರಾಡಕ್ಟ್ ಸೇಲ್ಸ್ ಅಂತಿದೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಬ್ರಾಕೆಟ್ ಹಾಕಿದೀವಿ. ಸಮ್ ಮಾಡ್ತಾ ಇದೀವಿ. ಯಾವ್ದನ್ನ ಇಲ್ಲಿಂದ ಇಲ್ಲಿ ತನಕ ಸಮ್ ಅಂದ್ರೆ ಕೂಡೋದು. ಅದೇ ಇದ್ರ ಒಳಗೆ ಇನ್ನೊಂದಿದೆ ಇಫ್ ಅಂತ ಒಂದ್ ಮಾಡಿದೀವಿ. ಅದ್ರ ಒಳಗೆ ಒಂದೊಂದ್ಸಲ ಮ್ಯಾಕ್ಸ್ ಅಂತಾನು ಸೇರಿಸಬಹುದು. ಇಫ್, ಸಮ್, ಮ್ಯಾಕ್ಸಿಮಮ್ ಈ ತರ ಒಂದೇ ಫಾರ್ಮುಲಾದಲ್ಲಿ ಎಲ್ಲಾನು ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಸೇರಿಸಬಹುದು. ಓಕೆ. ಈ ಸಮ್ ಮಾಡ್ಬೇಕಾದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಯಾವ್ದಾರು ಒಂದು. ಓಕೆ, ಒಂದೆರಡು ನಂಬರ್ದು. ಓಕೆ, ಯಾವ್ದಾರು 2 ಸೆಲ್ದು. ಆಮೇಲೆ ಅದ್ರಲ್ಲಿ ಬಂದಿದ್ನ ಇನ್ನೊಂದು ಜೊತೆ ಡಿವೈಡೆಡ್ ಮಾಡಿ ಕೂಡ್ಬೋದು. ಈ ತರ ಒಂದೇ ಇದ್ರಲ್ಲಿ ಎಲ್ಲ ಇರುತ್ತಲ್ಲ. ನಾನು ನಿಮ್ಗೆ ಇಲ್ಲಿ ಹೇಳಿದ್ನಲ್ಲ. ಸೊ ಇದನ್ನ ನಾವು ಅರೇ ಫಾರ್ಮುಲಾ ಅಂತ ಕರಿತೀವಿ. ಅರ್ಥ ಇದೆಯಲ್ಲ? ಅರೇ ಫಾರ್ಮುಲಾ ಅಂತ ನಾವು ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬಂದಿದ್ KL ಇದು. ನೆಕ್ಸ್ಟ್ ಬರ್ತದೆ ಕೆಳಗಿನ ಯಾವುದು ಪವರ್ ಪಾಯಿಂಟ್ ಟ್ರಾನ್ಸಿಷನ್ ಎಫೆಕ್ಟ್ ಅಲ್ಲ. ಓಕೆ, ಟ್ರಾನ್ಸಿಷನ್ ನೋಡಿ ವೆರಿ ಇಂಪಾರ್ಟೆಂಟ್. ಆನಿಮೇಷನ್ ಅಂಡ್ ಟ್ರಾನ್ಸಿಷನ್ ಬಗ್ಗೆ ಕೇಳ್ತಾನೆ ಇರ್ತಾನೆ. ಆನಿಮೇಷನ್ ಮತ್ತೆ ಟ್ರಾನ್ಸಿಷನ್ ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿ ಪುಷ್, ಶೇಕ್, ಇದು ನೀವು ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ನಾನು ಪದೇ ಹೇಳ್ತಾ ಇರ್ತೀನಿ. ಟೂಲ್ ಬಾರ್, ಮೆನು ಬಾರ್, ಓಕೆ, ಇವೆಲ್ಲ ನೀವು ಎಕ್ಸೆಲ್ ಆಗಿರ್ಬೋದು, PPT ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, PPT ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಇವೆಲ್ಲ ನೀವು ನೋಡ್ಕೊಂಡಿರ್ಬೇಕು. ಇಲ್ಲಿ ಶೇಕ್ ಅನ್ನೋದಿಲ್ಲ ಸರ್. ಶೇಕ್ ಅನ್ನೋದಿಲ್ಲ ಅಂದ್ರೆ ಏನು ಸರ್? ಇಲ್ಲಿ ನೋಡಿ, ನೀವು ಹೋದ್ರೆ ಟ್ರಾನ್ಸಿಷನ್ ಅಂದ್ರೆ ಈಗ ಒಂದ್ ಸ್ಲೈಡ್, ಈಗ ನಮ್ ಸ್ಲೈಡ್ ನೋಡಿ ಸುಮ್ಮನೆ ಜಸ್ಟ್ ಹಿಂಗ್ ಬರ್ತಾ ಇದೆ. ನಿಮಗೆ ಒಂದೊಂದ್ಸಲ ಈ ತರ ಈ ಟ್ರಾನ್ಸಿಷನ್ ಅಲ್ಲಿ ಸ್ಲೈಡ್ ಗಳು ಮೂವ್ ಆಗ್ಬೇಕಾದ್ರೆ ಒಂದು ಒಳಗಿಂದ ಬರುತ್ತೆ, ಒಂದು ಹೊರಗಿಂದ ಬರುತ್ತೆ, ಮೇಲಿಂದ ಬರುತ್ತೆ, ಕೆಳಗಿಂದ ಬರುತ್ತೆ ಸ್ಲೈಡ್ಗಳು. ಒಂದ್ ಸ್ಲೈಡ್ ಟು ಒಂದ್ ಸ್ಲೈಡ್ ಮೂವ್ ಆಗ್ಬೇಕಾದ್ರೆ ಅದನ್ನ ಟ್ರಾನ್ಸಿಷನ್ ಎಫೆಕ್ಟ್ ಅಂತೀವಿ. ನೋಡಿ, ಮಾರ್ಫ್ ಅಂತ, ಇದು ಕಟ್ ಅಂತ, ಫೇಡ್ ಅಂತ, ಪುಷ್ ಇದೆ, ವೈಪ್ ಇದೆ, ಕವರ್ ಇದೆ, ಶೇಪ್ ಇದೆ. ಇಲ್ಲಿ ಶೇಕ್ ಅಂತ ಕೊಟ್ಟಿದ್ದು, ಶೇಕ್ ಅನ್ನೋದಿಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಹಾಗಾಗಿ ಶೇಪ್ ಇದೆ, ರಿವೀಲ್ ಇದೆ, ಸ್ಪ್ಲಿಟ್ ಇದೆ. ಒಂದ್ಸಲ ಹಿಂಗೆ ಸ್ಪ್ಲಿಟ್ ಆಗಿ ಬರುತ್ತೆ ನಿಮ್ಗೆ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಅಲ್ವಾ ಸರ್? ಕವರ್ ಇದೆ, ಫ್ಲಾಶ್ ಇದೆ. ಅದೇ ತರ ನಿಮಗೆ ಆನಿಮೇಷನ್. ಈಗ ಒಂದೊಂದು ವರ್ಡ್ಗಳು ಕೂಡ ಕುಣ್ಕೊಂಡ್ ಬರ್ತವೆ ಒಂದೊಂದು ವರ್ಡ್. ಸೊ ಇವೆಲ್ಲ ಮಾಡಬಹುದು. ಇವೆಲ್ಲ ನಮ್ಗೆ ಇದಕ್ ಬೇಕಾಗಿಲ್ಲ. ಯಾವುದು ಎಜುಕೇಶನಲ್ ವಿಡಿಯೋಸ್ಗೆ ಅವೆಲ್ಲ ಬೇಕಾಗಿಲ್ಲ. ಅವೆಲ್ಲ ನಾವು ಬೇರೆ ಬೇರೆ ವಿಡಿಯೋಸ್ಗಳಿಗೆ ಆತರ ಎಫೆಕ್ಟ್ ಕೊಟ್ಟು ಮಾಡ್ತೀವಿ ಅಲ್ವಾ? ಇದಕ್ಕೇನ್ ಬೇಕಾಗಿಲ್ಲ. ಓಕೆ, ನಮ್ಗೆ ಬೇಕಾಗಿರೋದು ಕಂಟೆಂಟ್ ಅಷ್ಟೇ ಎಜುಕೇಶನ್ ಅಲ್ಲಿ. ಹಂಗಾಗಿ ನಾನು ಇಲ್ಲಿ ತಗೊಂಡ್ಬರಲ್ಲ. ಸೊ ಇಲ್ಲಿ ಆನಿಮೇಷನ್ ಅಂದ್ರೆ ಏನು? ಫ್ಲೈ ಇನ್, ಹಂಗಿಂಗ್ ಫ್ಲೈ ಮಾಡ್ಕೊಂಡ್ ಬರೋದು, ವೀಲ್ ತರ ಡುಂಡಿ ಅಂತ ಬರೋದು. ಸೊ ಇದನ್ನೆಲ್ಲ ಆನಿಮೇಷನ್ ಇರ್ತದೆ. ಅದ್ರಲ್ಲಿ ನೋಡಿ ಅಪಿಯರ್, ಫೇಡ್, ಫ್ಲೈ ಇನ್, ಫ್ಲೋಟ್ ಇನ್, ಸ್ಪ್ಲಿಟ್, ವೈಪ್, ಸ್ವೀಲ್, ಝೂಮ್, ಗ್ರೋ, ಟರ್ನ್, ವೀಲ್, ಶೇಪ್, ಈ ತರ ಎಷ್ಟೊಂದಿದೆ. ಓಕೆ, ಸೊ ಇದನ್ನು ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಗೊತ್ತಿರ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆಯಲ್ಲ? ಇಲ್ಲಿ ನೋಡಿ, ಇಲ್ಲಿ ಪುಷ್ ಇದೆ, ವೈಪ್ ಇದೆ, ಫೇಡ್ ಇದೆ. ಇಲ್ಲಿ ತೋರಿಸಿದೆ. ಪುಷ್ ಎಲ್ಲಿದೆ ಸರ್? ಇಲ್ಲಿದೆ. ವೈಪ್ ಇದೆ, ಎಸ್. ಫೇಡ್ ಎಲ್ಲಿದೆ? ಫೇಡ್ ಇಲ್ಲಿದೆ. ಅದು ಶೇಕ್ ಅನ್ನೋದಿಲ್ಲ. ಓಕೆ, ಫೈನ್ ಸರ್. ನೆಕ್ಸ್ಟ್ ಹೋಗೋಣ. ಬನ್ನಿ. ಕೆಳಗಿನ ಯಾವುದು ಪವರ್ ಪಾಯಿಂಟ್ ಸ್ಲೈಡ್ ನ ಗಾತ್ರವಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪವರ್ ಪಾಯಿಂಟ್ ಸ್ಲೈಡ್ ಸೈಜ್ ಅಂತ.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ನೆಗೆಟಿವ್ ಸ್ಟೇಟ್ಮೆಂಟ್. ನೋಡಿ ಪವರ್ ಪಾಯಿಂಟ್ ಈಗ ನಾನು ಓಪನ್ ಮಾಡಿದ್ದೀನಲ್ಲ, ಈಗ ಇದು ಯಾವ ಸೈಜ್ ಅಲ್ಲಿ ಇದೆ, ಇದು ಪವರ್ ಪಾಯಿಂಟ್ PPT ಮಾಡ್ತಾ ಇದ್ದೀನಿ ನಾನು ನಿಮಗೆ. ಯಾವ ಸೈಜ್ ಅಲ್ಲಿ ಇದೆ? 16:9 ವೈಡ್ ಸ್ಕ್ರೀನ್ ಅಲ್ಲಿ ಇದೆ. ಇಲ್ಲಿ ನಾಟ್ ಅಂತ ಕೊಟ್ಟಿರೋದು. ಪೋರ್ಟ್ರೈಟ್ ಇದೆಯಲ್ಲ 9:6 ಇದು ಅಲ್ಲ. ನೋಡಿ ಬೈ ಡಿಫಾಲ್ಟ್ ಪವರ್ ಪಾಯಿಂಟ್ ನಾನು ತೋರಿಸ್ತೇನೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಫಸ್ಟ್ ಆನ್ಸರ್ ಹೇಳ್ಬಿಡ್ತೇನೆ, ಆಮೇಲೆ ಇದು ಹೇಳ್ತೀನಿ. ಎರಡು ಸ್ಟ್ಯಾಂಡರ್ಡ್ ಸ್ಟೈಲ್ಸ್ ಇದೆ, ಒಂದು ವೈಡ್ ಸ್ಕ್ರೀನ್ ಸೈಜ್, ಇನ್ನೊಂದು ಸ್ಟ್ಯಾಂಡರ್ಡ್ ಸೈಜ್ 4:3 ಅಂತ. ನಾನು ಐ ವಿಲ್ ಶೋ ಯು. ನೋಡಿ ನಿಮಗೆ ಪವರ್ ಪಾಯಿಂಟ್ ಓಪನ್ ಮಾಡಿದಾಗ, ಓಕೆ, ನಾನು ಬೇಕಾದ್ರೆ ನಿಮಗೆ ಇದನ್ನ ಎಲ್ಲಾನು ಪ್ರಾಕ್ಟಿಕಲ್ ತೋರ್ಸಕ್ಕಾಗಲ್ಲ, ಬೇಕಾದ್ರೆ ಒಂದೆರಡು ತೋರಿಸ್ತೀನಿ ಸ್ನೇಹಿತರೆ. ಈಗ ನೋಡಿ ಇಲ್ಲಿ ಬಂದೆ, ಈಗ ನಾನು ಡಿಸೈನ್ ಬೇಕು, ಸೈಜ್ ಬೇಕು, ಸ್ಲೈಡ್ ಶೋಕ್ ಬಂದೆ ಇಲ್ಲಿ. ಓಕೆ, ಡಿಸೈನ್ ಬಂದೆ, ಇಲ್ಲಿ ಸೈಡ್ ಸ್ಲೈಡ್ ಸೈಜ್ ನೋಡಿ, ಇಲ್ಲಿ ಹೋದ್ರೆ ಕ್ಲಿಕ್ ಮಾಡಿದೆ, ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ 4:3 ವೈಡ್ ಸ್ಕ್ರೀನ್ 16:9 ಇದು ನಮ್ಗೆ ಸ್ಟ್ಯಾಂಡರ್ಡ್ ಬೈ ಡಿಫಾಲ್ಟ್ ಇರುತ್ತೆ. ಇಲ್ಲಿ ಕಸ್ಟಮೈಸ್ಡ್ ಸ್ಲೈಡ್ ಸೈಜ್ ಹೋದ್ರೆ, ಕಸ್ಟಮೈಸ್ ಹೋದ್ರೆ ನಮ್ಗೆ ಇಲ್ಲಿ ಬರುತ್ತೆ ಬೇರೆ ಬೇರೆ. ಯಾವ್ದು ಬರುತ್ತೆ? ಲೆಟರ್ A3 A4 ಈ ತರ ಎಲ್ಲ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ದಿಸ್ ಇಸ್ ಡಿಫ್ರೆಂಟ್. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸ್ನೇಹಿತರೆ, ನಿಮಗೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ವೈಟ್ ಸ್ಕ್ರೀನ್ ಇರುತ್ತೆ ಪವರ್ ಪಾಯಿಂಟ್ ಅಲ್ಲಿ. ಬೇಕು ಅಂದ್ರೆ ಕಸ್ಟಮೈಸ್ ಮಾಡಬಹುದು. ಇದೀಗ ಪೋರ್ಟ್ರೈಟ್ ಅಂದ ತಕ್ಷಣ ನಿಮಗೆ ಪೋರ್ಟ್ರೈಟ್ ಬಂದು ನಿಮಗೆ ಸೈಜು 8.5 ಇಂಚ್ ಇಂಟು 11 ಇಂಚ್ ಬರೋದು ಪೋರ್ಟ್ರೈಟ್. ಯೂಶುವಲಿ ಅದನ್ನ ಪೋರ್ಟ್ರೈಟ್ ಅಂತೀವಿ. A3 A4 ಇದೆಲ್ಲ ಬರುತ್ತೆ. ಆದ್ರೆ ಇಲ್ಲಿ ನೋಡಿ 1:1 ದಟ್ ಈಸ್ ದ ಫಿಕ್ಸ್ಡ್, ಅದಿದೆ, ಅದು ನಾರ್ಮಲ್. ಬಟ್ 9:6 ಪೋರ್ಟ್ರೈಟ್ ಬಂದಿಲ್ಲ, ಇದು ರಾಂಗ್. ಇದು 9:6 ಇಸ್ ನಾಟ್ ಪೋರ್ಟ್ರೈಟ್, ಇಟ್ ಇಸ್ ಎ ಲೆಟರ್ ಪೇಪರ್. 9:6 ಅಂತಕ್ಕಂಥದ್ದು ಇದೆಯಲ್ಲ, ಅದು ಇಲ್ಲ. ಇಲ್ಲಿ ನೋಡಿ 16:9 ಇದೆ, 16:10 ಇದೆ, 9:6 ಇಲ್ಲ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ನೀವು ಮೊದಲ ಮತ್ತು ಎರಡನೇ ಸ್ಲೈಡ್ ಅನ್ನು ಆಯ್ಕೆ ಮಾಡಿ ನಂತರ ಟೂಲ್ ಬಾರಿನ ಮೇಲೆ ಪವರ್ ಪಾಯಿಂಟ್ ನಲ್ಲಿ ಹೊಸ ಸ್ಲೈಡ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತದೆ? ಸಿಂಪಲ್ ಕ್ವಶನ್, ಬೇಸಿಕ್ ಕ್ವಶನ್ ಸರ್. ನೋಡಿ ಮೊದಲು ಎರಡನೇ ಸ್ಲೈಡ್ ಮೇಲೆ ಆಯ್ಕೆ ಮಾಡಿ, ಟೂಲ್ ಬಾರ್ ಮೇಲೆ ಪವರ್ ಪಾಯಿಂಟ್ ನಲ್ಲಿ ಹೊಸ ಸ್ಲೈಡ್ ಬಟನ್ ಕ್ಲಿಕ್ ಮಾಡಿ. ಹೊಸ ಸ್ಲೈಡ್ ಅಂದ್ರೆ ಮೂರನೇ ಸ್ಲೈಡ್ ಬರುತ್ತೆ. ಅಂದ್ರೆ ಏನ್ ಬರುತ್ತೆ? ಹೊಸ ಸ್ಲೈಡ್ ಏನ್ ಬರುತ್ತೆ? ಮೂರನೇ ಸ್ಲೈಡ್ ಆಗಿ ಬರುತ್ತಲ್ವಾ. ಈಗ ಫಾರ್ ಎಕ್ಸಾಂಪಲ್ ನೀವು ಮೊದಲ ಮತ್ತು ಸೆಕೆಂಡ್ ಸ್ಲೈಡ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬೇಕಾದ್ರೆ ನಾನು ಐ ವಿಲ್ ಶೋ ಯು. ನೋಡಿ ಪದೇ ಪದೇ ನಾನು ಬೇಡ, ಬೇಕಾದ್ರೆ ಒಂದೆರಡು ತೋರಿಸ್ತೀನಿ. ಈಗ ನೋಡಿ ಇಲ್ಲಿ ಹೋಮ್ ಬರ್ತೇನೆ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ತಗೊಂಡಿದ್ದೀನಿ, ಇಲ್ಲೊಂದು ತಗೊಂಡಿದ್ದೀನಿ, ಎರಡು ಸ್ಲೈಡ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೋಡಿ ನಾನು ಕರೆದ ನೋಡಿ ಇಲ್ಲಿ ನ್ಯೂ ಸ್ಲೈಡ್ಗೆ ಹೋಗ್ತೀನಿ. ನ್ಯೂ ಸ್ಲೈಡ್ ಅಂತ ಬರ್ತೀನಿ. ಏನ್ ಬಂತು? ಮೂರನೇ ಸ್ಲೈಡ್ ಬಂತು. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ಮೂರನೇ ಸ್ಲೈಡ್ ಬಂತು. ಸೊ ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ದಟ್ ಈಸ್ ನ್ಯೂ ಸ್ಲೈಡ್. ಹೊಸ ಸ್ಲೈಡ್ ಮೂರನೇ ಸ್ಲೈಡ್ ಆಗಿ ಬರುತ್ತದೆ. ಓಕೆ ಫೈನ್ ಸರ್. ನೆಕ್ಸ್ಟ್, ಪವರ್ ಪಾಯಿಂಟ್ ನಲ್ಲಿ ಲಭ್ಯವಿರೋ 3 ಆಯ್ಕೆಗಳು ಇನ್ಸರ್ಟ್ ಪಿಕ್ಚರ್ ಮೆನು ಅಲ್ಲಿ ಏನಿರುತ್ತೆ ಅಂತ. ಓಕೆ, ನೀವು ಇಲ್ಲಿ ನಾನು ಪದೇ ಪದೇ ನಾನು ಲೈವ್ ಆಗಿ ಹೋಗಲ್ಲ ಸ್ನೇಹಿತರೆ. ಇಲ್ಲ ನಾನು ನಿಮಗೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ತೋರಿಸ್ತೇನೆ. ಇಲ್ಲಿ ನೋಡಿ 3 ಆಪ್ಷನ್ಸ್. ಇನ್ಸರ್ಟ್ ಹೋದ್ರೆ ಪಿಕ್ಚರ್ ಅಲ್ಲಿ ನಮಗೆ ಕ್ಲಿಪ್ ಆರ್ಟ್, ಫ್ರಮ್ ಫೈಲ್ ಅಂಡ್ ಆಟೋ ಶೇಪ್ಸ್ ಅನ್ನೋದು ಬರುತ್ತೆ. ಇನ್ನೂ ಇದೆ, ಐ ವಿಲ್ ಶೋ ಯು. ನೋಡಿ ಇನ್ಸರ್ಟ್ ಹೋದ್ರೆ, ಪಿಕ್ಚರ್ಸ್ ಹೋದ್ರೆ ಕ್ಲಿಪ್ ಆರ್ಟ್, ಫ್ರಮ್ ಫೈಲ್, ಆರ್ಗನೈಸೇಷನ್ ಶಾಟ್, ಆಟೋ ಶೇಪ್, ವರ್ಡ್ ಆರ್ಟ್ ಅಥವಾ ಇನ್ನೂ ತುಂಬಾ ಬರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ 3 ಕ್ಲಿಪ್ ಆರ್ಟ್, ಫ್ರಮ್ ಫ್ಲೈ, ಆಟೋ ಶೇಪ್ ಅನ್ನೋದಿದೆಯಲ್ಲ, ಇದು ನಮ್ಗೆ ಇಲ್ಲಿ ಆಪ್ಷನಲ್ ಕೊಟ್ಟಿದ್ದಾನೆ. ಕ್ಲಿಪ್ ಆರ್ಟ್ ಫೈಲ್ಸ್ ನಿಂದ ಆಟೋ ಶೇಪ್, ನೋಡಿ ಫ್ರಮ್ ಫೈಲ್ಸ್ ಆಟೋ ಶೇಪ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಅಂದ್ರೆ ನಿಮಗೆ ಇಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾ ಇದೆ ಅಂದ್ರೆ, ನೀವು ಪ್ರತಿಯೊಂದು ಮೆನು, ಟೂಲ್ ಬಾರ್ ಆಗಿರ್ಬೋದು, ಮೆನು ಬಾರ್ ಆಗಿರ್ಬೋದು, ಟೈಟಲ್ ಬಾರ್ ಆಗಿರ್ಬೋದು. ಗೊತ್ತಲ್ವಾ ಟೈಟಲ್ ಬಾರ್, ಮೆನು ಬಾರ್ ಅಂದ್ರೆ ಏನು ಅಂತಲ್ಲೇ? ಇವೆಲ್ಲ ನಾವು ಪ್ರೀವಿಯಸ್ ಮಾಡಿದೀವಿ, ನೋಡ್ಕೊಳ್ಳಿ. ಏನ್ ಸರ್? ಟೈಟಲ್ ಬಾರ್ ಆಗಿರ್ಬೋದು, ಟೂಲ್ ಬಾರ್ ಆಗಿರ್ಬೋದು, ಮೆನು ಬಾರ್ ಆಗಿರ್ಬೋದು. ಸೊ ಅದರಲ್ಲಿ ಯಾವ ಆಪ್ಷನ್ಸ್ ಇದೆ, ಅದು ಯಾವ್ದ್ರ ಒಳಗೆ ಏನಿದೆ, ಇವೆಲ್ಲ ನೀವು ತಿಳ್ಕೊಬೇಕು. ಅದು PPT ಆಗಿರ್ಬೋದು, PPT ಹೆಚ್ಚಾಗಿ ಕೇಳ್ತಾನೆ ಅಥವಾ ವರ್ಡ್ ಅಲ್ಲಿ ಕೇಳ್ತಾನೆ. ಎಕ್ಸೆಲ್ ಅಲ್ಲಿ ನಿಮ್ಗೆ ಕೇಳೋದೇನು ಅಂದ್ರೆ ಫಾರ್ಮುಲಾಸ್ ಕೇಳ್ತಾನೆ ಎಕ್ಸೆಲ್ ಗಳಲ್ಲಿ ಜಾಸ್ತಿ. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಪವರ್ ಪಾಯಿಂಟ್ ನ ಸ್ಲೈಡ್ ವಿನ್ಯಾಸ ಮತ್ತು ಆಟೋ ಕಂಟೆಂಟ್ ವಿಜಾರ್ಡ್ ನ ನಡುವಿನ ವ್ಯತ್ಯಾಸ ಏನು? ಇದು ಕೂಡ ನೋಡಿ, ಇದೆಲ್ಲ ಪ್ರೀವಿಯಸ್ ಮಾಡಿದೀವಿ. ಅಲ್ಲಿ ಕೇಳೋ ರೀತಿ ಕ್ವಶನ್ ಬೇರೆ. ಇಲ್ಲಿ ಏನು ಅಂದ್ರೆ ಪವರ್ ಪಾಯಿಂಟ್ ಸ್ಲೈಡ್ ವಿನ್ಯಾಸ, ಸ್ಲೈಡ್ ಡಿಸೈನ್, ಇನ್ನೊಂದು ಆಟೋ ಕಂಟೆಂಟ್ ವಿಜಾರ್ಡ್. ಇಲ್ಲ, ಅದೇ ಹೇಳ್ತಾ ಇದೆ, ಸೆಲ್ಫ್ ಎಕ್ಸ್ಪ್ಲನೇಟರಿ ಅಂತೀವಿ. ಅಂದ್ರೆ ಏನು? ಸ್ಲೈಡ್ ಡಿಸೈನ್ ಏನು? ಸ್ಲೈಡ್ ನಿಮ್ಗೆ ಹೆಂಗ್ ಬೇಕು ಅದನ್ನ ಡಿಸೈನ್ ಮಾಡ್ಕೊಳ್ಳೋದು ಅಲ್ವಾ? ನಾನು ಹೇಳ್ದೆ 16:9 ಬೇಕಾ, 4:3 ಬೇಕಾ? ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ? ನಿಮ್ಗೆ ಯಾವ ತರ ಬೇಕು? A3 ಬೇಕಾ, A4 ಬೇಕಾ? ದಟ್ ಈಸ್ ಯು ಹ್ಯಾವ್ ಟು ಡಿಸೈನ್ ಇಟ್ ಅಲ್ವಾ? ನಿಮ್ಗೆ ಆಪ್ಷನ್ಸ್ ಇದೆ. ಆಟೋ ಕಂಟೆಂಟ್ ಅಂತಂದ್ರೆ ಏನು ಅಂದ್ರೆ, ಇಟ್ ಈಸ್ ಎ ಸ್ಯಾಂಪಲ್ ಕಂಟೆಂಟ್ ಇರುತ್ತೆ ನಿಮ್ಗೆ. ಅಂದ್ರೆ ಏನರ್ಥ? ಸ್ಲೈಡ್ ವಿನ್ಯಾಸವು ಅಂದ್ರೆ ಸ್ಲೈಡ್ ವಿನ್ಯಾಸ, ಸ್ಲೈಡ್ ಡಿಸೈನ್
ಮಾದರಿ ವಿಷಯನ ಒದಗಿಸುವುದಿಲ್ಲ. ಅಂದ್ರೆ ಇಲ್ಲಿ ಸ್ಲೈಡ್ ಡಿಸೈನ್ ಡಸ್ ನಾಟ್ ಪ್ರೊವೈಡ್ ಸ್ಯಾಂಪಲ್ ಕಂಟೆಂಟ್ ಕೊಡಲ್ಲ, ಬಟ್ ಆಟೋ ಕಂಟೆಂಟ್ ವಿಸಾರ್ಡ್ ಸ್ಯಾಂಪಲ್ ಕಂಟೆಂಟ್ ಕೊಡುತ್ತೆ. ಯಾಕಂದ್ರೆ ಆಟೋ ಕಂಟೆಂಟ್ ಅಂದ್ರೇನು, ನೀವು ಅಲ್ಲಿರೋದು ತಗೊಂಡು ಆಟೋಮೆಟಿಕ್ ಮಾಡೋದು ಆಟೋ ಕಂಟೆಂಟ್ ವಿಸಾರ್ಡ್ ಅಂತ. ಪ್ರೆಸೆಂಟೇಷನ್ ಟೈಪ್, ಯಾವ ಸ್ಟೈಲ್ ಏನು ಅಂತ ಅದು ಕೊಡುತ್ತೆ ನಿಮಗೆ. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ಪವರ್ ಪಾಯಿಂಟ್ ಸ್ಲೈಡ್ ನ ಡಿಸೈನ್ ನ ಭಾಗವಾಗಿಲ್ಲ? ಓಕೆ, ಇದು ಅಷ್ಟೇ. ಕೆಳಗಿನವುಗಳಲ್ಲಿ ಯಾವುದು ಪವರ್ ಪಾಯಿಂಟ್ ನಲ್ಲಿ ಸ್ಲೈಡ್ ಡಿಸೈನ್ ನ ಭಾಗವಾಗಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಸ್ಲೈಡ್ ಡಿಸೈನ್? ನಾನು ಈಗ ತಾನೇ ಹೇಳ್ತಾ ಇದ್ದೆ, ಸ್ಲೈಡ್ ಡಿಸೈನ್ ಅಂದ್ರೆ ಏನು, ನೀವು ಡಿಸೈನ್ ಮಾಡಬೇಕು ಅಲ್ವಾ, ಕಲರ್ ಹಾಕ್ಬೇಕು ಅಥವಾ ಅನಿಮೇಷನ್ ಮಾಡಬೇಕು, ಡಿಸೈನ್ ಟೆಂಪ್ಲೇಟ್ ಇರುತ್ತೆ ಅದು ತಗೋಬಹುದು, ಆದ್ರೆ ಸ್ಲೈಡ್ ಲೇಔಟ್ ಇರಲ್ಲ. ಸ್ಲೈಡ್ ಲೇಔಟ್ ಇಸ್ ರಾಂಗ್ ಆನ್ಸರ್. ಸ್ಲೈಡ್ ಲೇಔಟ್ ಅಂತ ಹೇಳಿದ್ರು, ಲೇಔಟ್ ಆಲ್ರೆಡಿ ನೀವು ಸ್ಲೈಡ್ ಓಪನ್ ಮಾಡ್ದಾಗಲೇ ಅದು ಲೇಔಟ್ ಇರುತ್ತೆ. ಡಿಸೈನ್ ಮಾಡ್ಬೇಕಾದ್ರೆ ನೀವು ಲೇಔಟ್ ಡಿಸೈನ್ ಮಾಡೋದಿಲ್ಲ. ಈಗ ಒಂದು ಸ್ಲೈಡ್ ತಗೊಂಡಿದ್ದೀನಿ ಸರ್, ಇದು ಯಾವ್ದು ಸರ್, ಇದು 6:9 ಸ್ಲೈಡ್, ದಿಸ್ ಇಸ್ ಆಲ್ರೆಡಿ ಲೇಔಟೆಡ್. ನೀವು ಒಂದು ಸ್ಲೈಡ್ ತಗೋತೀರಾ, 1:1 ತಗೋತೀರಾ ಅಥವಾ A3 ತಗೋತೀರಾ, ದಟ್ ಇಸ್ ಆಲ್ರೆಡಿ ಲೇಔಟೆಡ್. ಅದ್ರ ಒಳಗೆ ನೀವು ಏನ್ ಮಾಡ್ಬೇಕು, ಡಿಸೈನ್ ಮಾಡ್ಬೇಕು ಅಂದ್ರೆ ಅನಿಮೇಷನ್, ಡಿಸೈನ್, ಕಲರ್ ಥೀಮು, ಕಲರ್ ಪ್ರೆಸೆಂಟೇಷನ್, ಆಫೀಸ್ ಏನ್ ಬೇಕಾದ್ರು ಥೀಮು, ಕಲರ್, ಫಾಂಟ್, ಎಫೆಕ್ಟ್, ಬ್ಯಾಕ್ ಗ್ರೌಂಡ್, ಇದನ್ನ ನೀವು ಮಾಡಬಹುದು. ಸ್ಲೈಡ್ ಡಿಸೈನ್ ಅರ್ಥ ಆಗ್ತಿಲ್ಲ? ಸ್ಲೈಡ್ ಡಿಸೈನ್ ಫೈನ್, ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಸ್ಲೈಡ್ ಲೇಔಟ್ ಇಸ್ ಡಿಫರೆಂಟ್. ಸೊ ಹಾಗಾಗಿ ಯಾವ್ದಲ್ಲ ಅಂತ, ನಾಟ್ ಎ ಪಾರ್ಟ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಒಂದು ಸಂಖ್ಯೆಯನ್ನು ಎಕ್ಸೆಲ್ ನಲ್ಲಿ ಭಾಜಕದಿಂದ ಭಾಗಿಸಿದ ನಂತರ ಶೇಷವನ್ನು ಹಿಂತಿರುಗಿಸಲು ಡ್ಯಾಶ್ ಫಂಕ್ಷನ್ ಅನ್ನು ಬಳಸಲಾಗುತ್ತದೆ. ಶೇಷ ರಿಮೈಂಡರ್, ಏನಾರೋ ಒಂದು ಬಾಕ್ಸ್, ಈಗ 10 ಇದೆ, 10ನ ನಾನು 4ರಿಂದ ಭಾಗಿಸ್ಬೇಕು, 4 ಒಂದ್ಲಿ 4 ಎರಡ್ಲಿ 8, ಅಂದ್ರೆ ಉಳಿದಿದ್ದೆಷ್ಟು ಸರ್, 2 ನಮಗೆ ರಿಮೈಂಡರ್ ಅಥವಾ ಶೇಷ ಅಂತ ಕರಿತೀವಿ ಅಲ್ವಾ? ಸೊ ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ? ಒಂದು ಸಂಖ್ಯೆನ ಎಕ್ಸೆಲ್ ನಿಂದ ಭಾಜಕದಿಂದ ಭಾಗಿಸಿದ ನಂತರ ಶೇಷವನ್ನು ಹಿಂತಿರುಗಿಸಲು ಮಾಡ್ ಯೂಸ್ ಮಾಡ್ತೀವಿ. ಡಿವಿಷನ್ ಅಂದ್ರೆ ಡಿವೈಡ್ ಮಾಡಿ, ಡಿವಿಷನ್ ಇಸ್ ಡಿಫರೆಂಟ್, ಡಿವಿಷನ್ ಇಸ್ ರೌಂಡ್. ರೌಂಡ್ ಅಂದ್ರೇನು, ಈಗ 3.9 ಇದ್ರೆ ಅದನ್ನ 4 ರೌಂಡ್ ಮಾಡುತ್ತೆ, 3.2 ಇದ್ರೆ ನಿಯರ್ ಬೈ 3ಗೆ ರೌಂಡ್ ಮಾಡುತ್ತೆ, ದಟ್ ಇಸ್ ರೌಂಡ್ ಫಂಕ್ಷನ್. ಸೊ ಮಾಡ್ ಅಂತಕ್ಕಂಥದ್ದು ನಮಗೆ ರಿಮೈಂಡರ್ ಕೊಡೋದು. ಡಿವಿಷನ್ ಇಸ್ ಡಿಫರೆಂಟ್. ಡಿವಿಷನ್ ಕೂಡ ನಾನು ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ, ಡಿವಿಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಹ್ಯಾಶ್ ಟ್ಯಾಗ್ ಡಿವಿಷನ್ ಎರರ್ ಅಂತ ಬರುತ್ತೆ. ಕರೆಕ್ಟ್ ಇದ್ರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಈಗ 85 ಅದನ್ನ 0 ಡಿವೈಸ್ ಮಾಡಕ್ಕಾಗುತ್ತೆ, ಆಗಲ್ಲ, ಎರರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದೇ ಆತರ. ಸೊ ಇದು ಬಿಟ್ಟಾಕಿ, ಈಗ ನಮ್ ಬೇಕಾದ್ರೆ ಮಾಡ್ ಅಂದ್ರೆ ಈಗ ನೋಡಿ, ಇದು ನಂಬರ್ 10ರಿಂದ 2 ಕ್ಲೀನ್, 2 5 10 ಯಾವ್ದು ಉಳಿಲಿಲ್ಲ, 0 ರಿಮೈಂಡರ್. ಈಗ 10 ಡಿವೈಡ್ ಬೈ 3, ಇಲ್ಲಿ ಮಾಡ್ ಫಂಕ್ಷನ್ ಹಾಕಿದ್ರೆ ನೋಡಿ, A2 ಅಂದ್ರೆ ಇದು A2 B2, A3 B3, ಆತರ ಹೋದಾಗ 3ರಿಂದ 10ನ ಭಾಗಿಸಿದ್ರೆ ಏನಾಗುತ್ತೆ, 3 3ಲಿ 9, ಒಂದು ಉಳಿತು ರಿಮೈಂಡರ್, ದಟ್ ಈಸ್ ಮಾಡ್ ಫಂಕ್ಷನ್ ಕೊಡ್ತಕ್ಕಂಥದ್ದು. ಸೊ ಮಾಡ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. MS ವರ್ಡ್ ನಲ್ಲಿ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್, ಸ್ಟ್ರೈಕ್ ಥ್ರೂಗಳು ಡ್ಯಾಶ್ ಎಂದು ತಿಳಿಸಲಾಗುತ್ತದೆ. ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಎಲ್ಲ ಗೊತ್ತಲ್ಲ. ಸೂಪರ್ ಸ್ಕ್ರಿಪ್ಟ್ ಅಂದ್ರೆ X2, X2 ಅಂದ್ರೆ ಸಬ್ ಅಂದ್ರೆ ಕೆಳಗೆ, ಸೂಪರ್ ಅಂದ್ರೆ ಮೇಲೆ. ಸೊ ಇದನ್ನ ನಮ್ಮ ಈ ತರ ಬರೀಬೇಕಲ್ಲ, ಇವುಗಳನ್ನೆಲ್ಲ ಏನ್ ಕರಿತೀವಿ? ವರ್ಡ್ ಆರ್ಟ್ ಅಂತೀವ, ಫಾಂಟ್ ಸ್ಟೈಲ್ ಅಂತೀವ, ಡಿಫಾಲ್ಟ್ ಅಂತೀವ, ಫಾಂಟ್ ಟೆಕ್ಸ್ಟ್ ಅಂತೀವ, ಏನ್ ಹೇಳ್ತೀವಿ? ಫಾಂಟ್ ಎಫೆಕ್ಟ್ಸ್ ಅಥವಾ ಟೆಕ್ಸ್ಟ್ ಎಫೆಕ್ಟ್ಸ್, ಫಾಂಟ್ ಎಫೆಕ್ಟ್ಸ್ ಅಥವಾ ಟೆಕ್ಸ್ಟ್ ಎಫೆಕ್ಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಫಾಂಟ್ ಎಫೆಕ್ಟ್ಸ್ ಅಥವಾ ಟೆಕ್ಸ್ಟ್ ಎಫೆಕ್ಟ್ ಅಂತ ಕರಿತೀವಿ. ಫೈನ್ ಸರ್, ಫೈನ್. ಎಕ್ಸೆಲ್ ನಲ್ಲಿ ಯಾವ ಕಾರ್ಯವು ಎಷ್ಟು ಸಂಖ್ಯಾ ನಮೂದುಗಳಿವೆ ಎಂದು ಹೇಳುತ್ತಾರೆ? ಇದು ಅಷ್ಟೇ ಈಸಿ ಕ್ವಶನ್. ಅದೇ ಹೇಳ್ತಾ ಇದ್ದಾರೆ, ಗೊತ್ತಾಗಿಲ್ವಾ? ಇಂಗ್ಲಿಷ್ ಅಲ್ಲಿ ನೋಡಿ, ವಿಚ್ ಫಂಕ್ಷನ್ ಇನ್ ಎಕ್ಸೆಲ್ ಟೆಲ್ಸ್ ಹೌ ಮೆನಿ ನ್ಯೂಮರಿಕ್ ಎಂಟ್ರೀಸ್ ಆರ್ ದೇರ್? ಅಂದ್ರೆ ಎಷ್ಟು ಎಂಟ್ರಿಗಳಿದೆ ಅಂದ್ರೆ ಕೌಂಟ್ ಮಾಡಿ ಅಂತ. ಕೌಂಟ್ ಫಂಕ್ಷನ್ ಇಸ್ ದ ರೈಟ್ ಆನ್ಸರ್. ಸಮ್ ಮಾಡೋದೇನೋ ಸಮ್, ಇಲ್ಲಿ ಚೆಕ್ ಮಾಡೋದು ಇಲ್ಲ. ನಂಬರ್ ಎಷ್ಟು ಅಂತ ಕೇಳ್ತಲ್ಲ, ಎಷ್ಟು ಎಂಟ್ರೀಸ್ ಇದೆ ಅಂದ್ರೆ 1 2 3 4 15 25 ಎಷ್ಟು ಈ ತರ ಎಂಟ್ರೀಸ್ ಇದೆ ಅಂದ್ರೆ ಕೌಂಟ್ ಮಾಡ್ಬೇಕಲ್ಲ. 1 ಇದೆಯಾ, 2 ಇದೆಯಾ, 10 ಇದೆ, 20 ಇದೆಯಾ? ಸೊ ಕೌಂಟ್ ಫಂಕ್ಷನ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು MS ಎಕ್ಸೆಲ್ ನಲ್ಲಿ ಸಂಪೂರ್ಣ ಸೆಲ್ ಉಲ್ಲೇಖವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಇನ್ MS ಎಕ್ಸೆಲ್? ಹೇಳ್ತೀರಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಇನ್ MS ಎಕ್ಸೆಲ್? ಎಸ್ ನೋಡಿ, ಇದರಲ್ಲಿ 3 ತರ ಬರುತ್ತೆ, ರಿಲೇಟಿವ್, ಅಬ್ಸಲ್ಯೂಟ್, ಮತ್ತೆ ಇನ್ನೊಂದು ಬರುತ್ತೆ, ಯಾವ್ದು ಹೇಳ್ತೀರಾ? ಓಕೆ, ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ.
$A, $1 ಅಂತಿದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಇದನ್ನ ಹೇಳ್ಬಿಟ್ಟು ನಿಮ್ಗೆ ಆನ್ಸರ್ ಮಾಡ್ತೀನಿ. ನೋಡಿ, ಈ ಡಾಲರ್ ಅಂತಕ್ಕಂಥದ್ದು ಇದಕ್ಕೆ ಇನ್ನೊಂದ್ ತರ ಕ್ವಶನ್ ಬರುತ್ತೆ, ಅದು ತಗೊಂಡಿದ್ದೀನಿ ಇಲ್ಲಿ, ಅದನ್ನು ಡಿಸ್ಕಸ್ ಮಾಡ್ತೀನಿ. ನೋಡಿ, ರಿಲೇಟಿವ್, ಅಬ್ಸಲ್ಯೂಟ್ ಅಂಡ್ ಮಿಕ್ಸ್ಡ್ ಅಂತ. ರಿಲೇಟಿವ್ ಅಂದ್ರೆ ನೋ ಡಾಲರ್ ಸೈನ್. ಈಗ A1 ಅಂತಿದೆ, there is no dollar sign here, that is relative. Mixed ಅಂದ್ರೆ have dollar sign attached to either the letter or the number. ಈಗ ಲೆಟರ್ ಅಂಡ್ ನಂಬರ್ ಅಂತ ತಗೊಳ್ಳೋದಾದ್ರೆ, ಓಕೆ, ಈಗ ಇಲ್ಲಿ ಏನಿದೆ, A ಮತ್ತೆ 1 ಇದೆ ಅಂದ್ರೆ A1. ಇಲ್ಲಿ ನೋಡಿ, A ಅಂದ್ರೆ A ಅಂತಕ್ಕಂಥದ್ದು ಒಂದು ಸೆಲ್ ಹಿಂಗಿದೆ ಅಲ್ವಾ, ಹಿಂಗಿದೆ ಅಂತ ಕೊಳ್ಳೋಣ. ಓಕೆ, ಇದು A ಅಲ್ವಾ ಸರ್, ಇದು B, C ಹಂಗಿರುತ್ತಲ್ಲ ಸರ್, 1 2 3. ಇಲ್ಲಿ A1, ಓಕೆ, A1 ಅಂದ್ರೆ ಇದು ಈ ಸೆಲ್ ಅಲ್ವಾ ಸರ್, ಈ ಸೆಲ್ A1. ಓಕೆ, ಫೈನ್. ಸೊ ಇಲ್ಲಿ ಇದನ್ನ ಬೇಕಾದ್ರೆ ಹಿಂಗ ಹಾಕ್ಬೋದು. ಒಂದು ಸೆಕೆಂಡ್, ಇದನ್ನ ಕರೆಕ್ಟ್ ಆಗಿ ಬರೀತೀನಿ, ನಿಮ್ಗೆ ಅವಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಹಿಂಗಿದೆ, ಇದು ABC, ಇದು 1 2 3. ಸೊ A1 ಅಂದ್ರೆ ಈ ಸೆಲ್, A2 ಅಂದ್ರೆ ಈ ಸೆಲ್ ಅಲ್ವಾ ಸರ್. ಇಲ್ಲಿ A1 ಅಂದ್ರೆ A1, ದೇರ್ ಇಸ್ ನೋ ಡಾಲರ್ ಸೈನ್ ಅಂದ್ರೆ ಇದು ಬರುತ್ತೆ, ದಟ್ ಈಸ್ ರಿಲೇಟಿವ್ ಸೆಲ್ ರೆಫರೆನ್ಸ್ ಅಂತೀವಿ. ಮಿಕ್ಸ್ಡ್ ಅಂದ್ರೆ ಐದರ್ ದ ಲೆಟರ್ ಆಫ್ ದ ನಂಬರ್ ಅಲ್ಲಿ ಡಾಲರ್ಸ್ ಅಟ್ಯಾಚ್ ಆಗಿದ್ರೆ, ಅಂದ್ರೆ ಈಗ $1 ಅಂತಿದೆ ಅನ್ಕೊಳ್ಳಿ, A ಇಸ್ ನಾಟ್ ಫಿಕ್ಸ್ಡ್. ಡಾಲರ್ ಎಲ್ಲಿ ಬಂದಿರುತ್ತೆ, ಯಾವ್ದ್ರ ಹಿಂದೆ ಬರುತ್ತೆ, ಅದು ಫಿಕ್ಸ್ಡ್. ಅಂದ್ರೆ ಈಗ ಇದು ಬೇಕಾದ್ರೆ $1 ಅಂತ ಆಗ್ಬೋದು, ಅಂದ್ರೆ ABC ಚೇಂಜ್ ಆಗುತ್ತೆ, ಬಟ್ ಈ ನಂಬರ್ಸ್ ಎಲ್ಲೂ ಫಿಕ್ಸ್ಡ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಮಿಕ್ಸ್ಡ್ ಸೆಲ್ ರೆಫರೆನ್ಸ್ ಅಂತ. ಈಗ ಎರಡ್ ಕಡೆನು ಏನು ಫಿಕ್ಸ್ಡ್, ಒಂದು ಫಿಕ್ಸ್, ಅಂದ್ರೆ ಈ ಸೆಲ್ ಬಿಟ್ಟು ಬೇರೆ ಎಲ್ಲೂ ನಾನು ಜಂಪ್ ಆಗಲ್ಲ. ದಟ್ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂತೀವಿ. ಸೊ ಇಲ್ಲಿ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್, ಸಂಪೂರ್ಣ ಸೆಲ್ ಉಲ್ಲೇಖ, ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂದ್ರೆ ಎಲ್ಲಿ ಡಾಲರ್ ಸಿಂಬಲ್ ನ್ಯೂಮರಿಕಲ್ ಮತ್ತೆ ಆಲ್ಫಾಬೆಟ್ ಎರಡರಿಂದ ಇರುತ್ತೆ, ಅದನ್ನ ಕರಿತೀವಿ. ರಿಲೇಟಿವ್ ಒಂದನ್ನು ಕೇಳಿದ, ರಿಲೇಟಿವ್ ಅಂದ್ರೆ ನೋ ಡಾಲರ್ ಸೈನ್. ಓಕೆ, ಮಿಕ್ಸ್ಡ್ ಅಂದ್ರೆ ಒಂದ್ರ ಕಡೆ ಡಾಲರ್ ಇರುತ್ತೆ, ಒಂದ್ ಕಡೆ ಇರಲ್ಲ, ಅಥವಾ ಏಗಿರ್ಬೋದು, ಒಂದ್ಗಿರ್ಬೋದು, ಅಥವಾ ಏಗಿರ್ಬೋದು, ಒಂದ್ಗಿಲ್ದೇ ಇರ್ಬೋದು. ಅರ್ಥ ಆಗ್ತಿದೆಯಲ್ಲ? ಈಗ ಇದನ್ನ ಸಿಂಪಲ್ ಆಗಿ KL ಇನ್ನೊಂದ್ ತರ ಕೇಳಿದ. ಇಲ್ಲಿ ನೋಡಿ, ಸೂತ್ರದಲ್ಲಿ ಯಾವ ಚಿಹ್ನೆಯು ಸ್ಥಿರ ಕಾಲಂಗಳು ಅಥವಾ ಸಾಲುಗಳು ನಿರ್ದಿಷ್ಟಪಡಿಸುತ್ತವೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ಡಾಲರ್ ಸಿಂಬಲ್ ಇಟ್ ಇಸ್ ಫಿಕ್ಸ್ಡ್ ಅಂತ. ಅಂದ್ರೆ ವಿಚ್ ಸಿಂಬಲ್ ಸ್ಪೆಸಿಫೈ ದ ಫಿಕ್ಸ್ಡ್ ಕಾಲಮ್ ಆರ್ ರೋಸ್ ಅಂತ ಕರಿತೀವಿ. ಅಂದ್ರೆ ಡಾಲರ್ ಸಿಂಬಲ್ ಅಲ್ವಾ ಸರ್, ನಾನು ಈಗ ತಾನೇ ಹೇಳ್ದೆ ನೋಡಿ, ಟು ಫಿಕ್ಸ್ ಕಾಲಮ್ ಆರ್ ರೋ ಇನ್ ಎಕ್ಸೆಲ್ ಯು ಕ್ಯಾನ್ ಯೂಸ್ ಡಾಲರ್ ಸೈನ್ ಬಿಫೋರ್ ದ ಕಾಲಮ್ ಲೆಟರ್ ಆರ್ ದ ರೋ ನಂಬರ್. ಕಾಲಮ್ ಅಂದ್ರೆ ಏನಿಲ್ಲಿ ABC, ಐದರ್ $A ಅಥವಾ $B ಅದು ಕಂಪ್ಲೀಟ್ ಫಿಕ್ಸ್ ಆಗಿರುತ್ತೆ, ಅಥವಾ ಹಿಂದೆ ಡಾಲರ್ ಹಿಂದೆ $1 ಹಿಂದೆ ಇದ್ರೆ ಆ ಕಂಪ್ಲೀಟ್ ರೋ ಫಿಕ್ಸ್ಡ್ ಆಗಿರುತ್ತೆ, ABC ಮಾತ್ರ ಚೇಂಜ್ ಆಗುತ್ತೆ ಆ ತರ. ಸೊ ಡಾಲರ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಹಿಯರ್. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಎಕ್ಸೆಲ್ ನ ಸ್ವಯಂ ಲೆಕ್ಕಾಚಾರ ಆಟೋ ಕ್ಯಾಲ್ಕುಲೇಟ್ ಮೋಡ್ ಅನ್ನು ನಿಷ್ಕ್ರಿಯಗೊಳಿಸಿದರೆ ನೀವು ಫಾರ್ಮುಲಾ ಕೋಶಗಳ ಮೌಲ್ಯವನ್ನು ಹೇಗೆ ನವೀಕರಿಸಬಹುದು? ಅಂದ್ರೆ ನೀವು ಎಕ್ಸೆಲ್ ಅಲ್ಲಿ ಆಟೋ ಕ್ಯಾಲ್ಕುಲೇಟ್ ಅಂತ ಇರುತ್ತೆ ನೋಡಿ, ಆಟೋ ಸಮೇಷನ್ ಅಂತ ಮಾಡ್ತೀವಿ ನೋಡಿ. ಅದಿಲ್ಲ ಅಂದ್ರೆ ನೀವು ಫಾರ್ಮುಲಾ ಕೋಶಗಳನ್ನ ಡಿಸೇಬಲ್ ಮಾಡಿದ್ರೆ ಹೆಂಗ್ ಮಾಡ್ತೀರಾ ಅಂತ. ಓಕೆ, ಹೌ ಟು ಅಪ್ಡೇಟ್ ದ ವ್ಯಾಲ್ಯೂ ಹೆಂಗ್ ಅಪ್ಡೇಟ್ ಮಾಡ್ತೀರಾ ಅಂತ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಯಾವ್ದು ಶಾರ್ಟ್ ಕಟ್? F9. ಇವೆಲ್ಲ ಮಾಡಿದೀವಿ ಸ್ನೇಹಿತರೆ, ಇದು KL ಬಂದಿತ್ತು, ಬಟ್ ನಾವು ಇದನ್ನ ತುಂಬಾ 1 or 2 years ಇಂದಾನೆ KPSC ಸೀರೀಸ್ ಗಳಲ್ಲಿ ಮಾಡಿದೀವಿ ಅಲ್ಲ. ನೋಡಿ, F9 ಕೀ ಇನ್ ಎಕ್ಸೆಲ್ ಕ್ಯಾನ್ ಬಿ ಯೂಸ್ ಟು ರೀಕ್ಯಾಲ್ಕುಲೇಟ್ ಫಾರ್ಮುಲಾ, ಡಿಬಗ್ ಫಾರ್ಮುಲಾ, ಎಲಿವೇಟ್ ಫಾರ್ಮುಲಾಸ್. F8 ಇದನ್ನ ಟು ಎಕ್ಸ್ಟೆಂಡ್ ದ ಮೋಡ್ ಆನ್ ಆರ್ ಆಫ್. ಅಂದ್ರೆ ಈಗ ಒಂದ್ ಕಾಲಮ್ ಸೆಲೆಕ್ಟ್ ಮಾಡಿರ್ತೀವಿ, ಇದನ್ನ ಬೇಕಾದ್ರೆ ನಾವು ಜಾಸ್ತಿ ತಗೋಬಹುದು, ಇದು ಮಾಡಬಹುದು, ಅದಕ್ಕೆ F8 ಯೂಸ್ ಮಾಡ್ತೀವಿ. F10 ಕೀ ಟರ್ನ್ಸ್ ಕೀ ಟಿಪ್ಸ್ ಆನ್ ಆರ್ ಆಫ್, ಅಂದ್ರೆ ನಾವು ಆಲ್ಟ್ ಯೂಸ್ ಮಾಡ್ತೀವಲ್ಲ ಫಂಕ್ಷನ್, ಅದೇ ತರ ಇದನ್ನು ಯೂಸ್ ಮಾಡಬಹುದು. ಸೊ ಇಲ್ಲಿ ನಮ್ಗೆ ಅವೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಆಟೋ ಕ್ಯಾಲ್ಕುಲೇಟ್ ಮೋಡ್ ಅನ್ನು ನಿಷ್ಕ್ರಿಯ ಆಗಿದ್ದಾಗ ಯಾವ್ದು ಯೂಸ್ ಅಪ್ಡೇಟ್ ಮಾಡ್ತೀವಿ ಅಂದ್ರೆ F9 ಫಂಕ್ಷನ್ ಯೂಸ್ ಅಪ್ಡೇಟ್ ಮಾಡ್ತೀವಿ. ಓಕೆ, ಫೈನ್ ಸರ್. ನೆಕ್ಸ್ಟ್, MS ವರ್ಡ್ ನಲ್ಲಿ F12 ಕೀ ಏನನ್ನು ಹೇಳುತ್ತದೆ? ಓಕೆ ಸರ್, ಫಂಕ್ಷನ್ಸ್ ಕೀ ಅಂತ ಗೊತ್ತಿರ್ಬೇಕು, ನಿಮ್ ಕೀಬೋರ್ಡ್ ಅಲ್ಲಿ ಇರುತ್ತೆ ಇಲ್ಲಿ ಅಲ್ವಾ ಸರ್. ಫಂಕ್ಷನ್ಸ್ ಕೀಗಳಿರುತ್ತೆ, F1 ಇಂದ F12 ತನಕ ಇರುತ್ತೆ ಇಲ್ಲಿ ಅಲ್ವಾ ಸರ್. F12 ಏನ್ ಮಾಡುತ್ತೆ ಅಂತ ಕೇಳಿದಾರೆ ನೋಡಿ. ಕ್ಲೋಸ್ ಸಂವಾದ ಪೆಟ್ಟಿಗೆ, ನೀವು ಕನ್ನಡ ಅರ್ಥ ಆಗಲ್ಲ, ಇಂಗ್ಲಿಷ್ ಓದ್ಕೊಳ್ಳಿ. ಅವಾಗ ಕ್ಲೋಸ್ ಡೈಲಾಗ್ ಬಾಕ್ಸ್ ಸೇವ್ ಮಾಡೋದು, ಓಪನ್ ಡೈಲಾಗ್ ಬಾಕ್ಸ್ ಸೇವ್ ಆಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಯಾವ್ದಕ್ಕೆ ಯೂಸ್ ಮಾಡ್ತೀವಿ? F12 ಸೇವ್ ಆಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ನಾನು ಇದನ್ನ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿರ್ತೀನಿ, ನೀವು ಶಾರ್ಟ್ ಕಟ್ ಕೀಗಳು ನೋಡ್ಕೊಳ್ಳಿ. ಸೇವ್ ಆಸ್ ಕಮಾಂಡ್ ಪದೇ ಕೇಳ್ತಾ ಇರ್ತಾನೆ, ಪದೇ ನೋಡಿ. F9 ಟು ಅಪ್ಡೇಟ್ ಸೆಲೆಕ್ಟೆಡ್ ಫೀಲ್ಡ್, ಅಪ್ಡೇಟ್ ಮಾಡಕ್ಕೆ ಈಗ ತಾನೇ ಹೇಳ್ತಾ ಇದೆ ನಿಮ್ಗೆ.
F10 ಮೆನು ಬಾರ್ ಆಕ್ಟಿವ್ ಮಾಡಕ್ಕೆ, F4 ರಿಪೀಟ್ ದ ಲಾಸ್ಟ್ ಆಕ್ಷನ್ ಕೇಳಿದಾನೆ ಎಕ್ಸಾಮ್ ಇವೆಲ್ಲ. ಸ್ಪೆಲ್ಲಿಂಗ್ ಚೆಕ್ ಇದಂತೂ ಪದೇ ಪದೇ ಕೇಳಿದಾನೆ. ಗ್ರಾಮರ್ ಅಥವಾ ಸ್ಪೆಲ್ಲಿಂಗ್ ಚೆಕ್ F7 ಯೂಸ್ ಮಾಡ್ತೀವಿ. ಅರ್ಥ ಆಗ್ತೀಯಾ? F1 ಕೇಳಿದಾನೆ, ಹೊಂದಿಸಿ ಬರೆಯಲ್ಲ ಹಾಕಿ ಕೊಟ್ಬಿಡ್ತಾನೆ ಸ್ನೇಹಿತರೆ. ಇದೆಲ್ಲ F1 ಇಂದ ಯಾವ್ದಾದ್ರು 3-4 ಹಾಕ್ಬಿಟ್ಟು ಕೊಟ್ಬಿಡ್ಬೋದು ನಿಮ್ಗೆ ಎಕ್ಸಾಮ್ಗೆ. ಫೈನ್, ಓಕೆ ಸರ್. ನೆಕ್ಸ್ಟ್ ಬರ್ತೀನಿ. MS ವರ್ಡ್ ನಲ್ಲಿ Ctrl+R ಶಾರ್ಟ್ ಕಟ್ ಕೀನ ಯಾಕೆ ಬಳಸ್ತೀವಿ? ಆರ್ ಅಂದ್ರೇನು? ರೈಟ್ ಸರ್. Ctrl+R ಅಗೇನ್ ಇದು ಕೂಡ ಇಂಪಾರ್ಟೆಂಟ್. ಇದನ್ನು ಕೂಡ ಮಾಡಿದೀವಿ, ಬಟ್ ಈಗಲೂ ಕೊಡ್ತೀನಿ ನಾನು. ಇದು ರೈಟ್ ಅಲೈನ್ಮೆಂಟ್ ಮಾಡಕ್ಕೆ. ಎಲ್ಲಿದೆ ಸರ್? ಆಯ್ಕೆ ಮಾಡಿದ ಕೇಂದ್ರದ ಮುದ್ರಿತ ಪುನಃ ಮುದ್ರಿಸಲು ಅಲ್ಲ, ಆಯ್ಕೆ ಮಾಡಿದ ಬಲಕ್ಕೆ ಜೋಡಿಸಲು, ಆಪ್ಷನ್ ಬಿ. ಓಕೆ, ರೈಟ್ ಅಲೈನ್ಮೆಂಟ್ ದ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾನು ಕೊಡ್ತೀನಿ ಲಿಸ್ಟ್, ಇಲ್ಲಿ ನೋಡ್ಕೋಬಹುದು. ಇಲ್ಲಿ ನೋಡಿ, ಕಂಟ್ರೋಲ್ ರೈಟ್ ಅಲೈನ್ಮೆಂಟ್, ಇಲ್ಲಿ ನೋಡಿ ಸೆಲೆಕ್ಟೆಡ್ ಕೀ. ಅರ್ಥ ಆಗ್ತಿದಿಲ್ಲ ಹೇಳ್ತಾ ಇರೋದು? ಅಲೈನ್ ಟು ದ ರೈಟ್ ಇಲ್ಲೂ ಇದೆ ನೋಡಿ, ಇಲ್ಲೂ ಕೊಟ್ಟಿದ್ದೀನಿ. ಯಾವ್ದು ಬೇಕಾದ್ರೆ ರೆಫರ್ ಮಾಡಿ. ಓಕೆ, Ctrl+R ಆಗಿರ್ಬೋದು. ಶಾರ್ಟ್ ಕಟ್ ಕೀ MS ವರ್ಡ್ Ctrl+T ಅಂದ್ರೇನು, ಡಿ ಅಂದ್ರೇನು, Ctrl+Y, Ctrl+V, Y, X, U ಇವೆಲ್ಲ ಗೊತ್ತಿರುತ್ತೆ ನಿಮಗೆ ಅಲ್ವಾ? Ctrl+Z ಅಂಡು ಮಾಡಕ್ಕೆ, Ctrl+X ಕಟ್ ಮಾಡಕ್ಕೆ, Ctrl+C ಕಾಪಿ ಮಾಡಕ್ಕೆ, Ctrl+V ಪೇಸ್ಟ್ ಮಾಡಕ್ಕೆ, Ctrl+B ಬೋಲ್ಡ್ ಮಾಡಕ್ಕೆ ಅಲ್ವಾ ಸರ್? ಇವೆಲ್ಲ ನಿಮಗೆ ಬೇಸಿಕ್ ಗೊತ್ತಿರುತ್ತೆ. ಇದನ್ನ ಪದೇ ಪದೇ ಕೇಳ್ತಾರೆ. Ctrl+H ರಿಪ್ಲೇಸ್ ಮಾಡಕ್ಕೆ, ಇಟಲಿ Ctrl+I ಪದೇ ಪದೇ ಕೇಳಿದ್ದಾನೆ. ಹೈಪರ್ ಲಿಂಕ್ Ctrl+K ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಫೈನ್ ಸರ್, ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್. ಎಸ್, ಪ್ರದರ್ಶಿಸುತ್ತಿರುವ ಸ್ಲೈಡ್ಗೆ ಹೊಸ ಸ್ಲೈಡ್ ಒಂದನ್ನು ಸೇರಿಸಿ ಬೇಕಾದಲ್ಲಿ MS ಪವರ್ ಪಾಯಿಂಟ್ ಪ್ರಾತ್ಯಕ್ಷತೆ ಬಳಸುವ ಶಾರ್ಟ್ ಕಟ್ ಕೀ ಯಾವುದು? ಅಂದ್ರೆ ಈಗ ಹೊಸ ಸ್ಲೈಡ್ ಅಂದ್ರೆ ಈಗ ನಮಗೆ ನ್ಯೂ ಸ್ಲೈಡ್ ಹಾಕ್ಬೇಕು. ಕರೆಂಟ್ ಸ್ಲೈಡ್, ಈಗ ಈ ಸ್ಲೈಡ್ ಇದೆ ಸರ್, ಇನ್ನೊಂದು ಸ್ಲೈಡ್ ಹಾಕ್ಬೇಕು. ಇದಕ್ಕೆ ಫಸ್ಟ್ಗೆಲ್ಲ ಇದು ನೆಕ್ಸ್ಟ್ ಇನ್ನೊಂದು ಸ್ಲೈಡ್, ಹೊಸ ಸ್ಲೈಡ್ ಹಾಕ್ಬೇಕು. ಶಾರ್ಟ್ ಕಟ್ ಕೀ ಯೂಸ್ ಮಾಡ್ತೀವಿ ನೋಡಿ. ಹೊಸದಾಗಿ ನಾವು ಮಾಡೋದಾದ್ರೆ Ctrl+N. ಇರೋದಕ್ಕೆ ಹೊಸ PPT ಮಾಡಬೇಕು ಅಂದ್ರೆ ಬೇರೆ, ಇರೋ ಸ್ಲೈಡ್ಗೆ ಇನ್ನೊಂದು ಸ್ಲೈಡ್ ಹಾಕ್ಬೇಕು ಅಂದ್ರೆ Ctrl+M ಯೂಸ್ ಮಾಡಬೇಕು. Ctrl+M ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇವೆ. MS ಪವರ್ ಪಾಯಿಂಟ್ ನಲ್ಲಿ ಇರುವ ಹ್ಯಾಂಡ್ ಔಟ್ ಆಯ್ಕೆಗಳಲ್ಲಿ ಒಂದು ಪೇಜ್ಗೆ ಸೀಮಿತವಾಗುವ ಸ್ಲೈಡ್ಗಳ ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವುದು ಮಾನ್ಯವಲ್ಲ? ಅಂದ್ರೆ ನಂಬರ್ ಆಫ್ ಸ್ಲೈಡ್ಸ್ ಪರ್ ಪೇಜ್ ಹ್ಯಾಂಡ್ ಔಟ್ ಆಪ್ಷನ್ ಅಂದ್ರೆ ಈಗ ನಾವು ಏನ್ ಮಾಡಬಹುದು, ನಾವು ತೆಗೆದ್ರೆ ಈಗ ಒಂದು ಪ್ರಿಂಟ್ ತಗೋಬೇಕು, ಒಂದು ಪೇಜ್ ಅಲ್ಲಿ 4 ಹಿಂಗ್ ಬರೀಬಹುದು, ಅಥವಾ 2 ಈ ತರ ಒಂದೇ ಸ್ಲೈಡ್ ಅಲ್ಲಿ ಕಾಣಿಸಂಗೆ ನಾವು ಮಾಡಬಹುದು ಅಲ್ವಾ? ಅದನ್ನ ಕೇಳ್ತಾ ಇದ್ದಾನೆ. ಈ ತರ ಯಾವುದು ನಾಟ್ ವ್ಯಾಲಿಡ್ ಅಂತ. ಈ ತರ ಈಗ 3 ಮಾಡಬಹುದಾ, ಒಂದ್ ಪೇಜ್ ಅಲ್ಲಿ 4 ಮಾಡಬಹುದಾ, 5 ಮಾಡಬಹುದಾ, 6 ಮಾಡಬಹುದಾ ಅಂತ ನಾವು ಫಸ್ಟ್ ತೋರಿಸ್ತೀನಿ, ಆಮೇಲೆ ಆನ್ಸರ್ ಹೇಳೋಣ. ಇಲ್ಲಿ ನೋಡಿ, ಹ್ಯಾಂಡ್ ಔಟ್ ಮಾಸ್ಟರ್ ಹೋದ್ರೆ ಸ್ಲೈಡ್ ಪರ್ ಪೇಜ್ ಹೋದ್ರೆ 1 ಸ್ಲೈಡ್ ಮಾಡಬಹುದು, 2 ಮಾಡಬಹುದು. ಅಂದ್ರೆ ಒಂದು ಸ್ಲೈಡ್ ಅಲ್ಲಿ ನಿಮ್ಗೆ 2 ಒಟ್ಟಿಗೆ ತರಬಹುದು ಹಿಂಗೆ. ಓಕೆ, 3 ತರಬಹುದು, 4 ತರಬಹುದು, 6 ತರಬಹುದು, 9 ತರಬಹುದು. ಆದ್ರೆ 5 ತರಕ್ಕಾಗಲ್ಲ. ಇಲ್ಲಿ 5 ಇದೆಯಾ? ಆಪ್ಷನ್ ಇದೆ. ಸೊ ಆಪ್ಷನ್ 5 ಇಸ್ ದ ರೈಟ್ ಆನ್ಸರ್. 3 ಇಸ್ ದ ರೈಟ್ ಆನ್ಸರ್. ಅಂದ್ರೆ 5 ಪರ್ ಸ್ಲೈಡ್ ತರಕ್ಕಾಗಲ್ಲ. 2 ತರಬಹುದು, 1 ತರಬಹುದು, 3 ತರಬಹುದು, 4, 6 ಮಾಡಬಹುದು, 9 ಮಾಡಬಹುದು. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅಂಡ್ ಲಿಂಕ್ ಗಳನ್ನ ಪ್ಲೇ ಲಿಸ್ಟ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಚೆಕ್ಔಟ್ ಮಾಡಿ. ಅಂಡ್ ಎಲ್ಲ ಎಕ್ಸಾಮ್ಸ್ ಹತ್ರ ಇದೆ, 2 ಪ್ಲೇ ಲಿಸ್ಟ್ ಇದೆ, 100+ ವಿಡಿಯೋಸ್ ಇದೆ. ಈಗ ಹೊಸ ಸೀರೀಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಎಲ್ಲ ತರ ನೋಡಿ ಸ್ನೇಹಿತರೆ. ಅಂಡ್ ಇವೆಲ್ಲ KA ಪ್ಯಾಟರ್ನ್ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು ಈ ಹೊಸ ಪ್ಲೇ ಲಿಸ್ಟ್. ಓಕೆ, ಅದನ್ನು ಕೂಡ ನೋಡ್ಕೋಬಹುದು. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.